ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವೋ ಅಥವಾ ಭ್ರಷ್ಟಾಚಾರದ ಲಂಕೆಯೋ 10 ಎಕರೆ ಜಾಗಕ್ಕೆ ನಕಲಿ ಖಾತಾ ಸೃಷ್ಟಿಸಲು ಮುಂದಾದಂತಹ ಜಿಬಿಎ ಜಾಲದ ಅಸಲಿ ಮುಖವಾಡವನ್ನ ಇವತ್ತು ಬಯಲಾಗಿದೆ. ಅಷ್ಟಕ್ಕೂ ಏನಿದು ಕೇಸ್ ಅಂತೀರಾ? ನೀವೇ ನೋಡಿ. ಬೆಂಗಳೂರು ಪ್ರಾಧಿಕಾರವೋ ಅಥವಾ ಗ್ರೇಟರ್ ಭ್ರಷ್ಟಾಚಾರವೋ? 10 ಎಕರೆ ಜಾಗಕ್ಕೆ ನಕಲಿ ಖಾತಾ ಕೊಡಲು ಮುಂದಾದ ಜಿಬಿಎ. ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಬಿಬಿಎಂಪಿಯಿಂದ ಜಿಬಿಎಯನ್ನಾಗಿ ಮಾಡುವ ಕೆಲಸವನ್ನ ಸರ್ಕಾರ ಮಾಡಿತ್ತು. ಆದ್ರೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಅಂದ್ರೆ ಜಿಬಿಎ ಅಧಿಕಾರಿಗಳು ತಾವು ಅಭಿವೃದ್ಧಿಯಾಗುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ನಿಯಮವಿಲ್ಲದಿದ್ರೂ ರೆವೆನ್ಯೂ ಜಾಗಕ್ಕೆ ನಕಲಿ ಪಿಐಡಿ ಸಂಖ್ಯೆ ಕೊಟ್ಟಿದ್ದಲ್ಲದೆ ನಕಲಿ ಖಾತಾವನ್ನು ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಹೆಮ್ಮಿಗೆಪುರ ವಾರ್ಡ್ನಲ್ಲಿ ಈಗ ಅತಿ ದೊಡ್ಡ ಖಾತಾ ಸ್ಕ್ಯಾಮ್ ಸ್ಫೋಟಗೊಂಡಿದೆ. ಉತ್ತರಹಳ್ಳಿ ಹೋಬಳಿಯ ಮಲ್ಲಸಂದ್ರ ಗ್ರಾಮದ ಸುಮಾರು 10 ಎಕರೆ 20 ಗುಂಟೆ ಜಾಗಕ್ಕೆ ನಕಲಿ ಪಿಐಡಿ ನಂಬರ್ ಸೃಷ್ಟಿಸಲಾಗಿದೆ. ಕೇವಲ ರೆವೆನ್ಯೂ ಸ್ವತ್ತಾಗಿದ್ದ ಈ ಜಾಗಕ್ಕೆ ಅಕ್ರಮವಾಗಿ ಖಾತಾ ನೀಡಲು ಜಿಬಿಎ ಅಧಿಕಾರಿಗಳು ಕೈಜೋಡಿಸಿರೋದು ಈಗ ಬಯಲಾಗಿದೆ. ಈ ಅಕ್ರಮದಲ್ಲಿ ಹೆಮ್ಮಿಗೆಪುರ ವಾರ್ಡ್ನ ಆರ್ಐ ಶಿವಕುಮಾರ್, ಕೆಎಎಸ್ ಅಧಿಕಾರಿಗಳಾದ ಎಆರ್ಒ ರಮೇಶ್ ರಾಥೋಡ್, ಉಪ ಆಯುಕ್ತ ಅಬ್ದುಲ್ ರಾಬ್ ಮತ್ತು ಜಂಟಿ ಆಯುಕ್ತೆ ಆರತಿ ಆನಂದ್ ಅಕ್ರಮ ಎಸಗಿದ್ದಾರೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತಕ್ಕೆ ಹಾಗೂ ಜಿಬಿಎ ಮುಖ್ಯ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್, ಎಆರ್ಒ ಈಗಾಗಲೇ 2-3 ಬಾರಿ ಅಮಾನತಾಗಿರ್ತಕ್ಕಂಥ ಲೋಕಾಯುಕ್ತ ಟ್ರ್ಯಾಪ್ಗೊಳಗಾಗಿರ್ತಕ್ಕಂಥ ರಮೇಶ್ ರಾಥೋಡ್ ಅನ್ನೋ ಒಬ್ಬ ಕುಖ್ಯಾತ ವ್ಯಕ್ತಿ, ಲೋಕಮಾತ ಅಂತ ಕಂದಾಯ ಅಧಿಕಾರಿ, ಹಾಗೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಉಪಾಯುಕ್ತರಾಗಿರ್ತಕ್ಕಂಥ ಈಗಾಗಲೇ 3-4 ಪ್ರಕರಣದಲ್ಲಿ ತಗಲಾಕೊಂಡಿರ್ತಕ್ಕಂಥ ಅಬ್ದುಲ್ ರಬ್ ಅನ್ನೋ ಒಬ್ಬ ಪರಮ ಭ್ರಷ್ಟ ಅಧಿಕಾರಿ, ಹಾಗೆ ಇವೆಲ್ಲರಿಗಿಂತಲೂ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಾಗ 100 ಎಕರೆಗಳು ಸರ್ಕಾರಿ ಸ್ವತ್ತನ್ನು ಖಾಸಗಿ ವ್ಯಕ್ತಿಗಳಿಗೆ ಪೋಡಿ ಮಾಡಿಕೊಡುವಂಥ ಪ್ರಕರಣದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಆರತಿ ಆನಂದ್ ಅಂತೇಳಿ ಇವತ್ತು ಪಶ್ಚಿಮ ನಗರ ಪಾಲಿಕೆ ಜಂಟಿ ಆಯುಕ್ತರ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು 5 ಜನರ ಒಂದು ತಂಡ, ಡಕಾಯಿತರ ತಂಡ. ಮಲ್ಲಸಂದ್ರ ಗ್ರಾಮದ 6 ಸರ್ವೆ ನಂಬರ್ನಲ್ಲಿ ಕಾಸಾ ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಬೇಕಾದ ನಿಯಮ ರೂಪಿಸಿದ್ದಾರೆ. ಮೊದಲು 30 ಅಡಿ ವಿಸ್ತೀರ್ಣದ ಜಾಗಕ್ಕೆ ನಕಲಿ ಪಿಐಡಿ ಕೊಟ್ಟಿದ್ದ ಆಫೀಸರ್ಸ್ ಇದಾಗಿ 1 ತಿಂಗಳಿಗೆ ಕಾಸಾ ಗ್ರ್ಯಾಂಡ್ನಿಂದ ಪತ್ರ ಪಡೆದು ಅನಧಿಕೃತವಾಗಿ ಖಾತಾ ನೀಡಿದ್ದಾರೆ. ಇನ್ನು ಈ ಅಕ್ರಮ ಕುರಿತಂತೆ 5 ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದ್ದು ಇಲಾಖಾ ತನಿಖೆಗೆ ಜಿಬಿಎ ಮುಖ್ಯ ಆಯುಕ್ತರು ಆದೇಶಿಸಿದ್ದಾರೆ. ಹೀಗೆ ಅಕ್ರಮವಾಗಿ ಖಾತಾವನ್ನ ಕೇವಲ 1 ವಾರ್ಡ್ ಅಲ್ಲ ಬಹುತೇಕ ವಾರ್ಡ್ಗಳಲ್ಲಿ ನೀಡಲಾಗ್ತಿದ್ದು ಕೂಡಲೇ ಜಿಬಿಎ ಮುಖ್ಯ ಆಯುಕ್ತರು ತನಿಖೆಗೆ ಆದೇಶಿಸಬೇಕಿದೆ. ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯೋ ಅಧಿಕಾರಿಗಳು ಬಿಲ್ಡರ್ಗಳ ಹಿತ ಕಾಯೋಕೆ ನಕಲಿ ದಾಖಲೆ ಸೃಷ್ಟಿಸೋದು ಎಷ್ಟರ ಮಟ್ಟಿಗೆ ಸರಿ? ಲೋಕಾಯುಕ್ತ ತನಿಖೆಯಿಂದ ಈ ಅಧಿಕಾರಿಗಳ ಅಸಲಿ ಬಣ್ಣ ಬಯಲಾಗುತ್ತಾ ಅಂತ ಕಾದು ನೋಡಬೇಕು. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.